ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಮ್ಮ ಊರಿಂದು ಫೇಮಸ್ ಐಸ್ ಕ್ರೀಮು ಗಡ್ಬಡ್ಡು ಅದು ತೋರಿಸ್ತಾ ಇದ್ದೀನಿ. ನಮ್ಮಮ್ಮನಿಗೂ ಫೇವ್ರೇಟ್, ಅದು ತುಂಬ ಅಂದರೆ ತುಂಬ ಫೇವ್ರೇಟ್. ಬಟ್ ನಮ್ಮಮ್ಮ ಇವಾಗಿಲ್ಲ. ಸೊ ಇವಾಗ ಗಡ್ಬಡ್ಡಿಗೆ ಏನು ಮಾಡಬೇಕು ಅಂಥೇಳಿ, ಫೇಮಸ್ ಅದು ಮಂಗಳೂರ್ದು ಗಡ್ಬಡ್ ಐಸ್ ಕ್ರೀಮ್ ಬಂದಿದ್ದೆ ಗಡ್ಬಡ್ ಅಂತ ಮಂಗಳೂರಿಂದ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಲಾಂಗ್ ಈ ಥರ ಗ್ಲಾಸ್ ಬೇಕು. ನಾನು 2 ಪರ್ಸನ್ನಿಗೆ ಮಾಡೋದ್ರಿಂದ 2 ಗ್ಲಾಸ್ ಇಟ್ಕೊಂಡಿದ್ದೀನಿ. ಆ್ಯಪಲ್ ತೊಗೊಂಡಿದ್ದೀನಿ, ಬನಾನಾ, ಆರೆಂಜು, ಗೋವಾ ಇದರಲ್ಲಿ 2 ಏನೋ ತೊಗೊತೀನಿ ಅಷ್ಟೇ. ಆಮೇಲೆ ಅದು ಕಾಯ್ದಿದೆ ಬನಾನಾ ತೊಗೊತಿಲ್ಲ, ಇದು ವಾಸನೆ ಇಲ್ಲ, ಸೊ ಇನ್ನೂ ಹಣ್ಣಾಗಿಲ್ಲ, ಅದರಿಂದ ಅನಾಸಿನೂ ತೊಗೊತಿಲ್ಲ. ಆಮೇಲೆ ಇದು ಮಿಕ್ಸ್ ನಟ್ಸು ಗಾರ್ನಿಷ್ ಮಾಡೋಕ್ಕೆ ಪಿಸ್ಟಾಶಿಯೋ ಮತ್ತು ಆಲ್ಮಂಡ್ಸು ಮತ್ತು ಇದು ತೊಗೊಂಡಿದ್ದೀನಿ, ಇದರಲ್ಲಿ ಕ್ಯಾಶ್ಯೂಸು ಮಿಕ್ಸಾಗಿ ಕ್ರಷ್ ಮಾಡಿದ್ದೀನಿ. ಈ ಶುಗರ್ ಕೋಟೆಡ್ ಚೆರೀಸು, ಇದು ಪಿಸ್ಟಾಶಿಯೋ, ಇದು ಕ್ಯಾಶ್ಯೂ ನಟ್ಸು, ಇದು ಶುಗರ್ ಕೋಟೆಡು, ಇದು ಡ್ರೈ ಗ್ರೇಪ್ಸು. ಆಮೇಲೆ ಚಾಕ್ಲೇಟ್ ಸಿರಪ್ಪು, ಸ್ಟ್ರಾಬೆರಿ ಸಿರಪ್ಪು, ಆಮೇಲೆ ಚೆರಿ ಮೇಲ್ಗಡೆ ಗಾರ್ನಿಷ್ ಮಾಡೋಕ್ಕೆ. ಆಮೇಲೆ ಪ್ರೆಟ್ಸಲ್ಸು, ಇದು ಗಾರ್ನಿಷ್ ಮಾಡೋಕ್ಕೆ, ಬಟ್ ಸ್ಟ್ರಾಬೆರಿ ಫ್ಲೇವರ್ಡು ವೈಟ್ ಚಾಕ್ಲೇಟು ಹಾಕಿದ್ದಾರೆ. ಪ್ರೆಟ್ಸಲ್ಸು ಫ್ಲೇವರು ಸ್ಟ್ರಾಬೆರಿ ಇದೆ. ಇದು ಗಾರ್ನಿಷ್ಗೆ ಒಂದು 2-3 ಯೂಸ್ ಮಾಡ್ತೀನಿ ಅಷ್ಟೇ. ಆಮೇಲೆ ಇದಕ್ಕೆ ಬೇಕಾಗಿರೋದು ಐಸ್ ಕ್ರೀಮ್ ನಾನು ಎಂಡಲ್ಲಿ ತೆಗಿತೀನಿ. ನಿಮ್ಮದು ಏನು ಫ್ಲೇವರ್ ಬೇಕೋ ಅದನ್ನು ಹಾಕೋಬೋದು, ಒಂದು 2-3 ಸ್ಕೂಪು. ಆಮೇಲೆ ಗಾರ್ನಿಷ್ ಮಾಡೋಕ್ಕೆ ನಾನು ಚಾಕ್ಲೇಟಿಂದು ಇದು ಪಾಪ್ಸಿಕಲ್ಸ್ ಬರುತ್ತಲ್ವ, ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅದು ಎಂಡಲ್ಲಿ ತೋರಿಸ್ತೀನಿ, ಇವಾಗಲೇ ಮೆಲ್ಟ್ ಆಗುತ್ತೆ ಅಂತ ಇವಾಗ ಮಾಡ್ತಿಲ್ಲ ಅದು. ಇವಾಗ ಫಸ್ಟೆಲ್ಲ ಫ್ರೂಟ್ಸ್ನ ಕಟ್ ಮಾಡ್ಕೊತೀನಿ. ಐಸ್ ಕ್ರೀಮ್ನ ಸ್ಕೂಪ್ ಮಾಡೋಕ್ಕಿದ್ರು. ಇದನ್ನು ಬಿಟ್ಟು ಹಾಕಿದ್ರೆ ಟೇಸ್ಟ್ ಇರುತ್ತೆ, ಬಟ್ ನಾನು ಹಾಗೆ ಹಾಕ್ತಾಯಿದ್ದೀನಿ. ಸೀಡ್ಸ್ ಇದ್ದರೆ ತೆಗೆದ್ಬಿಡಿ, ನನ್ನಲ್ಲಿ ಸೀಡ್ಸ್ ಇರಲಿಲ್ಲ. ಇದಕ್ಕೊಂದು ಸ್ವಲ್ಪ ಮತ್ತು ಇದಕ್ಕೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಎಲ್ಲ ಫ್ರೂಟ್ಸು ವಾಶ್ ಆಗಿದೆ. ವಾಶ್ ಮಾಡೋದೆಲ್ಲ ತೋರ್ಸೋಕೆ ಹೋದರೆ ವೀಡಿಯೋ ದೊಡ್ಡದಾಗುತ್ತೆ, ಸೊ ಅದಕ್ಕೆ ಅದೆಲ್ಲ ಮಾಡಲ್ಲ. ಅದೆಲ್ಲ ಮುಂಚೆನೇ ಮಾಡಿ ಇಟ್ಕೊಬಿಟ್ಟಿರ್ತೀವಿ. ಸಮ್ಟೈಮ್ಸು ಹೆಚ್ಚಿಬಿಟ್ಟು ಇಟ್ಬಿಟ್ಟಿರ್ತೀನಿ, ಅದು ಸ್ವಲ್ಪ ಜಾಸ್ತಿ ಇದ್ದರೆ ಅದಕ್ಕೆ. ಆಯ್ತು, ಆ್ಯಪಲ್ ಕಟ್ ಮಾಡಿದ್ದು ಒಂದೊಂದಕ್ಕೆ ಅರ್ಧ ಸಾಕು, ಜಾಸ್ತಿ ಏನು ಬೇಡ, ಅಂದರೆ ಐಸ್ ಕ್ರೀಮ್ ಹಾಕೋಕ್ಕೆ ಜಾಗ ಇರಲ್ಲ ಅಂದರೆ. ಸೊ ಇದಿಷ್ಟು ಇವಾಗ ಹಾಕಿದ್ದೀನಿ. ಗೋವಾ 2 ತೊಗೊತಾ ಇದ್ದೀನಿ. ಸೀಡ್ಸ್ ತೆಗೆದುಬಿಡ್ತಾ ಇದ್ದೀನಿ, ಅದು ಬೇಡ ಅಂತೇಳಿ ಕಚ್ಚೋತ್ತಿಗೆಲ್ಲ ಬರ್ತಾ ಇರುತ್ತೆ ಅಂತ. ಆಮೇಲೆ ಅದು ಪೀಸ್ ಮಾಡಿ ಒಳಗಡೆ ಹಾಕ್ತೀನಿ. ಒಂದು ಹಣ್ಣು ಒಂದಕ್ಕೆ, ಇನ್ನೊಂದು ಹಣ್ಣು ಇನ್ನೊಂದಕ್ಕೆ ಹಾಕ್ತಿದ್ದೀನಿ. ಈಗ ಫ್ರೂಟ್ಸ್ ಎಲ್ಲ ಹಾಕಾಯ್ತು. ಇವಾಗ ಚಾಕ್ಲೇಟ್ ಸಿರಪ್ಪು ಮತ್ತು ಸ್ಟ್ರಾಬೆರಿ ಸಿರಪ್ ಹಾಕಬೇಕು. ಚಾಕ್ಲೇಟ್ ಸಿರಪ್ ಹಾಕ್ತಾಯಿದ್ದೀನಿ.
ಕಾರ್ನರ್ಸ್ಗೆ ಹಾಕಿದ್ರೆ ಕೆಳಗಡೆ ಎಲ್ಲ ಇಳಿಯತ್ತೆ. ಇವಾಗ ಸ್ಟ್ರಾಬೆರಿ ಮೇಲ್ಗಡೆನೂ ಆಮೇಲೆ ಹಾಕಬೇಕು. ಇವಾಗ ಇಷ್ಟು ಹಾಕಿದ್ದೀನಿ. ನಟ್ಸ್ ಇವಾಗ ಇಷ್ಟ ಒಂದು ಸ್ವಲ್ಪ. ಇವಾಗ ಐಸ್ ಕ್ರೀಮ್ ಹಾಕಬೇಕು. ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ ಇವಾಗ. ಇದ್ರ ಮೇಲೆ ಮತ್ತೆ ಸ್ಟ್ರಾಬೆರಿ ಒಂದು ಸ್ವಲ್ಪ, ಚಾಕ್ಲೇಟ್ ಇಷ್ಟ ಇರೋರು ಚಾಕ್ಲೇಟ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಗಾರ್ನಿಷಿಂಗು